ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ನೈರ್ಮಲ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಗಾಂಧೀಜಿಯವರ ಪರಿಕಲ್ಪನೆ ಇಂದು ನನಸಾಗಬೇಕಿದೆ ಎಂದು ತಿಳಿಸಿದರು. ಇವತ್ತು 155ನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ದಿನ ನಮ್ಮ ಚಿಕ್ಕಮಗಳೂರಿನಲ್ಲಿ ಈ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ನಾವು ನಿಂತಿರ್ತಕ್ಕಂಥ ಇದೇ ಕಚೇರಿಗೆ ಭೇಟಿ ಕೊಟ್ಟಂಥ ಜಾಗದಲ್ಲಿ ಅವರ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅಭಿನಂದನಾರ್ಹ. ನನ್ನ ಜೀವನವೇ ಒಂದು ಉದ್ದೇಶ ಅಂತ ಹೇಳಿದಂಥ ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ, ತ್ಯಾಗದ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ದುಡಿದಂಥ ಮಹಾನ್ ನಾಯಕ, ರಾಷ್ಟ್ರಪಿತ. ಬಹುಶಃ ಸತ್ಯ, ಅಹಿಂಸೆ ಮುಖಾಂತರ ಏನಾದರೂ ಯಾವ್ದಾರ ದೇಶಕ್ಕೆ ಹೋರಾಟವನ್ನು ತಂದುಕೊಟ್ಟು ಸ್ವಾತಂತ್ರ್ಯ ತಂದುಕೊಂಡಂಥ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾರು ಒಬ್ಬರು ಮಹಾನ್ ಪುರುಷ ಇದ್ದರೆ ಅದು ನಮ್ಮ ಮಹಾತ್ಮ ಗಾಂಧೀಜಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಸ್ವಚ್ಛ ಭಾರತದ ಕನಸನ್ನು ಮೊದಲಿಗೆ ಕಂಡವರು ಮಹಾತ್ಮ ಗಾಂಧೀಜಿಯವರು. ಸ್ವಾತಂತ್ರ್ಯಕ್ಕಿಂತ ನೈರ್ಮಲ್ಯವು ಮುಖ್ಯ ಎಂಬ ಗಾಂಧೀಜಿಯವರ ಪರಿಕಲ್ಪನೆ ಮಹಾತ್ಮ ಗಾಂಧಿಯವರ ಜಯಂತಿಯ ಸಂದರ್ಭ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಈ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ರಾಷ್ಟ್ರದ ಪ್ರತಿಯೊಬ್ಬರು ಪುಟಾಣಿ ಮಕ್ಕಳಿಂದ ಎಲ್ಲರೂ ಕೂಡ ಆಚರಿಸ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಈ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಷ್ಟ್ರಪಿತ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಸರಿಸಾಟಿ ಯಾರಿಲ್ಲ, ಮಹಾತ್ಮ ಗಾಂಧಿಯವರೇ ಸರಿಸಾಟಿ ಅದಕ್ಕೆ. ಹಾಗಾಗಿ ಸತ್ಯಮೇವ ಜಯತೆ ಅನ್ನೋ ವಿಚಾರ ಇದೆಯಲ್ಲ, ಅದನ್ನು ಈಗಾಗಲೇ 3 ಜನ ಪಠಣ ಮಾಡಿದರು. ಇವತ್ತು ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಎಲ್ಲ ಧರ್ಮಗಳ ಸಾರಾಂಶ ಒಂದೇ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನೆಲೆ ಆಗಬೇಕಾಗಿದೆ. ಆಗ ವಿಚಾರದಲ್ಲಿ ಇವತ್ತು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಅದು ಮಾತಿಗೆ ಉಳಿದಿದೆ ಬಿಟ್ಟರೆ ಕೃತಿಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ಒಮ್ಮೆ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಯಾವುದೇ ಶಸ್ತ್ರ ಬಳಸದೆ ಕೇವಲ ಅಹಿಂಸಾ ಹಾಗೂ ಶಾಂತಿ ಮಾರ್ಗದಿಂದ ದೇಶವು ಸ್ವತಂತ್ರ ಗಳಿಸಲು ಕಾರಣೀಕೃತರಾದ ಗಾಂಧೀಜಿಯವರ ಬದುಕು ಪ್ರೇರಣೀಯ ಎಂದು ತಿಳಿಸಿದರು. ಈ ದಿನ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯ ಶುಭಾಶಯನ ಎಲ್ರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿಯವರು ಪೋರಬಂದರಿನಲ್ಲಿ ಪುತಲಿಬಾಯಿ ಕರಮಚಂದ ಗಾಂಧಿ ಅಂತಕ್ಕಂಥವರ ಮಗ ಆಗಿ ಜನಿಸಿರ್ತಾರೆ. ಅವರ ಹೆಸರು ಮೋಹನದಾಸ್ ಕರಮಚಂದ ಗಾಂಧಿ. ಅವರು ಬ್ರಿಟಿಷರ ವಿರುದ್ಧ ನಮಗೆ ಸ್ವತಂತ್ರ ತರಲಿಕ್ಕಾಗಿ ತುಂಬ ಪರಿಶ್ರಮ ಪಟ್ಟಂತಹ ಮಹಾನ್ ಚೇತನ ಅವರು. ಬ್ರಿಟಿಷರು ನಮ್ಮ ಭಾರತೀಯರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತ ನಾವು ಈಗಾಗಲೇ ಇಷ್ಟನ್ನೆಲ್ಲ ಓದಿದ್ದೀವಿ. ಅವರ ವಿರುದ್ಧ ಅವರು ಸೈನ್ಯ ತಗೊಂಡೋಗ್ಲಿಲ್ಲ, ಶಾಂತಿಯಿಂದ ಉಪ್ಪಿನ ಸತ್ಯಾಗ್ರಹ, ಮೌನ ಸತ್ಯಾಗ್ರಹಗಳನ್ನ ಅವರು ಶಾಂತಿಯುತವಾಗಿ ಅವರನ್ನ ಮನವೊಲಿಸಿ ನಮ್ಮ ದೇಶ ಬಿಟ್ಟು ತೊಲಗಿಸ್ತಕ್ಕಂಥ ಕಾರ್ಯನ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ, ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ನಗರಸಭೆ ಪೌರಾಯುಕ್ತರಾದ ಬಸವರಾಜ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್, ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ಹುಣಸೇಮಕ್ಕಿ ಲಕ್ಷ್ಮಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.